ನಮಸ್ಕಾರ. ಹರಿ ಓಂ. ದೈವತ್ವವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂಥವರಿಗೆ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಅನ್ನತಕ್ಕಂಥವರಿಗೆ ಬೆಲ್ ಐಕನನ್ನು ಒತ್ತುವುದರ ಮುಖಾಂತರವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ನಿಮಗೆ ಇನ್ನೂ ಹೆಚ್ಚಿನ ನೋಟಿಫಿಕೇಷನ್ಗಳ ಮೂಲಕ ನಮ್ಮ ಜ್ಯೋತಿಷ್ಯಾತ್ಮಕ ಕಾರ್ಯಕ್ರಮಗಳ ಒಂದು ವಿವರಣೆ ಮತ್ತು ಹೊಸ ಹೊಸ ಜ್ಯೋತಿಷ್ಯದ ಒಂದು ವಿಚಾರಗಳು, ರಾಶಿ ಭವಿಷ್ಯ, ಪರಿಹಾರ ಉಪಕ್ರಮಗಳು, ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಹಾಗೂ ದೈವಿಕ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮಗಳಿದ್ದರೆ ಅಂತಹ ಎಲ್ಲ ವಿಚಾರಗಳನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ತಿಳಿಸ್ತಾ, ಈ ವರ್ಷದ ಅಂದರೆ 2025 ಮೀನರಾಶಿಯ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದಂತಹ, ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂತಹ ಮೀನರಾಶಿಯಲ್ಲಿ ಜನಿಸಿರುವಂತಹ ಒಂದು ಇವರ ಭವಿಷ್ಯ ಹೇಗಿರ್ತದೆ ಅಂತ ನೋಡೋದಾದರೆ, ಮೀನರಾಶಿಯ ಜನಿಸಿದಂತಹ ಅವರ ಒಂದು ಬದುಕು ಫೆಬ್ರವರಿ ತಿಂಗಳಲ್ಲಿ ವೈಯಕ್ತಿಕ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಸುಮಾರು ರೀತಿಯ ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ವೈಯಕ್ತಿಕ ಬದುಕು ಅಂದರೆ ಕೌಟುಂಬಿಕವಾಗಿರಬಹುದು, ದಾಂಪತ್ಯ ಜೀವನದಲ್ಲಿ ಅಥವಾ ಮನೆತನದ ದೃಷ್ಟಿಯಿಂದ ಆಗಿರಬಹುದು, ಸೆಲ್ಫ್ ಡೆವಲಪ್ಮೆಂಟ್ ಮಾಡಿಕೊಳ್ಳುವಂತಹ ಒಂದು ಕ್ಷೇತ್ರದಲ್ಲಿ ತುಂಬ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಪ್ರೀತಿ ಪ್ರೇಮದ ವಿಷಯದಲ್ಲಿ ನೋಡುವುದಾದರೆ ಭಾವನಾತ್ಮಕ ಸಂಬಂಧಗಳು ಈ ಒಂದು ತಿಂಗಳಲ್ಲಿ ನಿಮ್ಮನ್ನು ಸೆಳೆದು ಒಂದು ಉತ್ತಮವಾದಂತಹ ಬಾಂಧವ್ಯದಲ್ಲಿ ಬೆಸುಗೆಯನ್ನು ಮಾಡಲ್ಪಡ್ತದೆ. ಬಂಧು ಬಾಂಧವರೆಲ್ಲರೂ ನಿಮ್ಮ ಹತ್ತಿರದವರಾಗ್ತಾರೆ. ಜೀವನದಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಬಂಧನದಲ್ಲಿ ನೀವು ಒಂದಾಗ್ತೀರಾ. ಹಾಗೂ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಒಬ್ಬ ವ್ಯಕ್ತಿಯ ಒಂದು ಆಗಮನ ಆಗ್ತದೆ. ಆ ಹೊಸ ಒಬ್ಬ ವ್ಯಕ್ತಿ ಸ್ನೇಹಿತನಾಗಿ, ಗೈಡ್ ಆಗಿ ನಿಮಗೆ ಎಲ್ಲ ರೀತಿಯ ಒಂದು ಬಾಂಧವ್ಯಗಳಿಂದ, ಬಂಧುತ್ವಗಳಿಂದ ನೀವು ಒಳಗಾಗ್ತೀರಾ ಅಂತ ಹೇಳ್ತಾ, ಆರ್ಥಿಕ ದೃಷ್ಟಿಯಿಂದ ನೋಡೋದಾದ್ರೆ ತುಂಬಾ ಒಂದು ಸದೃಢವಾದಂತಹ ಆರ್ಥಿಕ ಒಂದು ವಿಚಾರ ನಿಮಗೆ ನೆಲೆಗಟ್ಟಾಗಿರ್ತದೆ. ಹಾಗೂ ಮೀನರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ವಿನಾಕಾರಣ ಖರ್ಚಿಗೆ ಎಡೆ ಮಾಡುವಂತಹದ್ದನ್ನ ನಿಲ್ಲಿಸಬೇಕಾಗ್ತದೆ. ಮೀನರಾಶಿಯವರು ಒಂದು ಖರ್ಚನ್ನ ಹಿಡಿತದಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡಿದರೆ ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಬಹುದು. ವಿನಾಕಾರಣ ಖರ್ಚಿನ ಒಂದು ಬಾಬ್ತು ಮನಸ್ಸು ಅನ್ನತಕ್ಕಂತಹದ್ದು, ಕೈಯಲ್ಲಿ ದುಡ್ಡು ಬಂದ ತಕ್ಷಣ ಮನಸ್ಸು ಅನ್ನತಕ್ಕಂಥದ್ದು ಮನುಷ್ಯನಿಗೆ ಚಂಚಲ ಬುದ್ಧಿಯನ್ನು ಉಂಟು ಮಾಡ್ತದೆ. ಆ ಚಂಚಲ ಬುದ್ಧಿಗೆ ಕಡಿವಾಣವನ್ನ ಹಾಕಿ ಆ ಚಂಚಲ ಬುದ್ಧಿಯನ್ನ ನಿಯಂತ್ರಿಸಿ ಸ್ವಯಂ ಬುದ್ಧಿಯಿಂದ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಪರಬುದ್ಧಿ ವಿನಾಶ ಕಾರಣ ಸ್ವಬುದ್ಧಿ ಸುಖಂಚೈವ ಅನ್ನೋ ರೀತಿಯಿಂದ ಈ ರೀತಿಯಾಗಿ ಮುಂದುವರೆದ್ರೆ ಖಂಡಿತವಾಗಿಯೂ ಚಟಕ್ಕೆ ಬಲಿಯಾಗದೆ ಎಲ್ಲ ರೀತಿಯ ಒಂದು ಸ್ವಬುದ್ಧಿಯನ್ನ ತಿಳ್ಕೊಂಡು ಅಭಿವೃದ್ಧಿಯ ಕಡೆಗೆ, ವೃತ್ತಿಪರ ಜೀವನದ ಕಡೆಗೆ, ಸೆಲ್ಫ್ ಡೆವಲಪ್ಮೆಂಟ್ ಕಡೆಗೆ ನೀವು ಗಮನ ಹರಿಸಿದ್ದು ನಿಜ ಇತ್ತು ಅಂದ್ರೆ ಖಂಡಿತವಾಗಿಯೂ ಮೀನರಾಶಿ ಅನ್ನತಕ್ಕಂತಹದ್ದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡ್ತದೆ. 5, 10, 17, 23 ದಿನಾಂಕಗಳು ನಿಮಗೆ ಶುಭ ದಿನಾಂಕಗಳಾಗಿ ಪರಿಣಮಿಸಲಿದೆ ಅಂತ ಹೇಳ್ತಾ, ಮೀನರಾಶಿಯ ಫೆಬ್ರವರಿ ತಿಂಗಳ 2025 ಭವಿಷ್ಯದ ಒಂದು ನೋಟವನ್ನ, ಮಾಸ ಭವಿಷ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಿಮಗೆ ಯಾವುದಾದರೂ ಜೀವನದಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನ ಶಾಶ್ವತ ಮತ್ತು ಶಾಸ್ತ್ರೋಕ್ತವಾದ ತಾಂತ್ರಿಕ ಪರಿಹಾರಗಳನ್ನು ಪಡೆದುಕೊಳ್ಳಬೇಕು ಅಂದರೆ ಈ ಕೆಳಗೆ ಕಾಣ್ತಿರುವಂತಹ ನಮ್ಮ ಫೋನ್ ನಂಬರ್ಗಳಿಗೆ, ನಮ್ಮ ವಿಳಾಸಕ್ಕೆ ನೇರವಾಗಿ ಭೇಟಿಯಾಗಬಹುದು. ಹುಬ್ಬಳ್ಳಿ ಧಾರವಾಡದ ಸುತ್ತಮುತ್ತಲೂ ಇರತಕ್ಕಂಥವರು ನೇರವಾಗಿ ನಮ್ಮ ಗೋಕುಲ ರಸ್ತೆ ಎಲ್ಲಿ ನಮ್ಮ ಆಫೀಸ್ ಇದೆ ಇಲ್ಲಿ ಬಂದು ತಮ್ಮ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವುದರ ಮುಖಾಂತರವಾಗಿ ತಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಂಡು ಭೇಟಿಯಾಗಿ, ಮತ್ತೆ ದೂರದ ಊರಿನವರು ನಮಗೆ ಫೋನ್ ಮುಖಾಂತರವಾಗಿ ಆನ್ಲೈನಲ್ಲಿ ಕೂಡ ಸಂಪರ್ಕಿಸಬಹುದು. ನಾವು ವಂಶ ಪಾರಂಪರ್ಯವಾಗಿ ಜ್ಯೋತಿಷ್ಯವನ್ನು ಹೇಳ್ತಾ ಬಂದಿದ್ದೀವಿ. ಹಾಗಾಗಿ ಜ್ಯೋತಿಷ್ಯದ ವಿಚಾರ, ಜ್ಯೋತಿಷ್ಯದ ಪರಿಹಾರ,
ಸಮಸ್ಯೆಗಳಿಗೆ ಒಂದು ಸೂಕ್ತವಾದಂತಹ ತಾಂತ್ರಿಕ ಮತ್ತು ವೈದಿಕ ಪರಿಹಾರಗಳನ್ನು ಕೂಡ ಪೂಜೆ ಪುನಸ್ಕಾರಗಳು ಕೂಡ ನಾವು ಮಾಡ್ತೀವಿ. ಒಳ್ಳೆ ರೀತಿಯಿಂದ ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮುಖಾಂತರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗ್ತವೆ ಅಂತ ಹೇಳ್ತಾ ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು.